ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ನೋಡುತ್ತಿದ್ದಂತೆ ಹೊತ್ತಿ ಉರಿದ ಗುಜರಿ ಗೋಡೌನ್, ಬಾನೆತ್ತರಕ್ಕೆ ಹಬ್ಬಿದ ದಂಟ ಹೊಗೆ, ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಪ್ರತಿ ವಾರ ನಡೆಯುವ ಜನತಾ ದರ್ಶನ, ಜನರ ನೋವು ಆಲಿಸಲು ಶಾಸಕ ಸುಬ್ಬಾರೆಡ್ಡಿ ಆರಂಭಿಸಿದ ಜನತಾ ದರ್ಶನ ರಾಜ್ಯಕ್ಕೆ ಮಾದರಿ, ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ. ಹಸು ಕಂದಮ್ಮಗೆ ಮೂಳೆ ಸಂಬಂಧಿತ ಕ್ಯಾನ್ಸರ್, ಚಿಕಿತ್ಸೆ ಕೊಡಿಸಲು ಪೋಷಕರು ಪರದಾಟ, ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಸಾರ್ವಜನಿಕರಿಂದ ಹಣಕ್ಕಾಗಿ ಅಂಗಲಾಚನೆ. ಗುತ್ತಿಗೆ ಪಡೆಯಲು ಮುಂದಾದ ಬೆಸ್ಕಾಂ ಅಧಿಕಾರಿಗಳು, ಕೆಲಸ ಇಲ್ಲದೆ ಪರದಾಡುತ್ತಿರುವ ಸರ್ಕಾರದಿಂದ ಅನುಮತಿ ಪಡೆದ ಗುತ್ತಿಗೆದಾರರಿಂದ ದೂರು. ಹನುಮಧ್ವಜ ಆರೋಹಣ ವೇಳೆ ಗಲಾಟೆ ಗದ್ದಲ, ಉದ್ರಿಕ್ತರ ಗುಂಪಿಂದ ಕುರುಬ ಹಾಸ್ಟೆಲ್ಗೆ ಹಾನಿ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಅಹಿಂದ ಮುಖಂಡರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ನೋಡುತ್ತಿದ್ದಂತೆ ಗುಜರಿ ಗೋಡನ್ ಒಂದು ಹೊತ್ತಿ ಉರಿದಿರುವ ಘಟನೆ ಹೊಸಕೋಟೆ ಹೆದ್ದಾರಿ ಬದಿಯಲ್ಲಿ ಚಿಕ್ಕನಹಳ್ಳಿ ಗೇಟ್ ಬಳಿ ಸಂಭವಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಚಿಕ್ಕನಹಳ್ಳಿ ಗೇಟ್ ಬಳಿ ಗುಜರಿ ಗೋಡನ್ ಒಂದು ಏಕಾಏಕಿ ಹೊತ್ತಿ ಉರಿದಿದೆ. ಪ್ಲಾಸ್ಟಿಕ್ ಸೇರಿದಂತೆ ಕೆಮಿಕಲ್ ಸಂಗ್ರಹಿಸಿದ್ದ ಕಾರಣ ಬೆಂಕಿ ಹೊತ್ತಿಕೊಂಡ ಶಂಕೆ ವ್ಯಕ್ತವಾಗಿದ್ದು, ಬೆಂಕಿಯ ಕೆನ್ನಾಲಿಗೆಯಿಂದ ಬಾನೆತ್ತರಕ್ಕೆ ದಟ್ಟ ಹೊಗೆ ಹಬ್ಬಿತ್ತು. ಅಗ್ನಿ ಅವಘಡ ಉಂಟಾದ ಕೂಗಳತೆ ದೂರದಲ್ಲೇ ಪೆಟ್ರೋಲ್ ಬಂಕ್, ಹೋಟೆಲ್ ಸೇರಿದಂತೆ ವಾಸದ ಮನೆಗಳಿದ್ದು, ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಕೆಲಕಾಲ ಅಕ್ಕಪಕ್ಕದ ಅಂಗಡಿ ಮುಗ್ಗಟ್ಟು ಹಾಗೂ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಒಂದು ಗಂಟೆಗೂ ಹೆಚ್ಚು ಕಾಲ ಹರಸಾಹಸ ಪಟ್ಟು 3 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಂಜೀವಿ ನ್ಯೂಸ್ ಟಿವಿ, ಹೊಸಕೋಟೆ. ಮೂಳೆ ಸಂಬಂಧಿತ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ತನ್ನ 11 ತಿಂಗಳ ಪುಟ್ಟ ಮಗುವನ್ನ ಉಳಿಸಿಕೊಳ್ಳಲು ತಂದೆ ತಾಯಿ ಇಬ್ಬರು ಕೂಲಿ ನಾಲಿ ಮಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿರುವುದಲ್ಲದೆ ಜೊತೆಗೆ ಆಸ್ಪತ್ರೆಯ ಖರ್ಚು ವೆಚ್ಚದ ಹಣಕ್ಕಾಗಿ ಸಾರ್ವಜನಿಕರನ್ನು ಅಂಗಲಾಚಿದ್ದಾರೆ. ಚಿಂತಾಮಣಿ ತಾಲೂಕು ಕಸ್ಬಾ ಹೋಬಳಿ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುನಿಕಂಬಾಲಹಳ್ಳಿ ಗ್ರಾಮದ ನಾಗಮಣಿ ಮತ್ತು ರವಣಪ್ಪ ಅವರ ಮಗಳು 11 ತಿಂಗಳ ಜಾಸ್ವಿಕಾ ಎಂಬ ಪುಟ್ಟ ಬಾಲಕಿಯೇ ಮೂಳೆ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಮಗು. ತಂದೆ ತಾಯಿ ಕೂಲಿ ನಾಲಿ ಮಾಡಿ ಇದುವರೆಗೂ ಮದನಪಲ್ಲಿ, ವೇಲೂರು, ಬೆಂಗಳೂರು ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಸೋಲ ಮಾಡಿ ಚಿಕಿತ್ಸೆ ಕೊಡಿಸುತ್ತಿದ್ದು, ಇದೀಗ ಪುಟ್ಟ ಬಾಲಕಿಯ ಚಿಕಿತ್ಸೆಗೆ 20 ಲಕ್ಷ ರುಗೂ ಹೆಚ್ಚಿನ ಹಣ ಬೇಕಾಗಿದೆ ಎಂದು ವೈದ್ಯರು ತಿಳಿಸಿರುವ ಕಾರಣ ಆಸ್ಪತ್ರೆಯ ಚಿಕಿತ್ಸೆಗಾಗಿ ಹಣದ ಕೊರತೆಯಿಂದ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗದೆ ಹಣದ ಸಹಾಯಕ್ಕಾಗಿ ದಾನಿಗಳು, ಸಮಾಜ ಸೇವಕರು, ಸಂಘ ಸಂಸ್ಥೆಗಳು, ಚುನಾಯಿತ ಜನಪ್ರತಿನಿಧಿಗಳು ಹಣಕಾಸಿನ ನೆರವು ನೀಡಿ ತಮ್ಮ ಮಗುವನ್ನ ರಕ್ಷಿಸಿಕೊಳ್ಳಲು ನೆರವಾಗಬೇಕೆಂದು ನಾಗಮಣಿ ರಮಣಪ್ಪ ದಂಪತಿಗಳು మనవి ಮಾಡಿದ್ದಾರೆ. మాది మినీ కమ్మాలపల్లి, చింతామణి తాలూకా. మా పాపకి 20 దినాల ముందు క్యాన్సర్ తెలిసింది, బోన్ క్యాన్సర్. దానికి 20 లక్షలు ఖర్చు అవుతుందని చెప్పినారు. మాకు కమ్మాలు బెంగళూరు పోతే చెప్పినారు. అన్నీ చూసి మాకు ఎవరైనా ఉంటే చేయండి. మా ఫోన్ నెంబర్. ಪುಟ್ಟ ಬಾಲಕಿಯ ಜಸ್ವಿಕಾ ಮೂಳೆ ಸಂಬಂಧಿತ ಕ್ಯಾನ್ಸರ್ ಕಾಯಿಲೆಯ ಚಿಕಿತ್ಸೆಗಾಗಿ ಆರ್ಥಿಕ ನೆರವು ನೀಡಲು ಇಚ್ಛಿಸುವವರು ರವಣಪ್ಪ ಅವರ ಅಣ್ಣ ಚೌಡಪ್ಪ ಅವರ ಉಲಬಾಡಿ ಬ್ಯಾಂಕ್ ಶಾಖೆಯ ಉಳಿತಾಯ ಅಕೌಂಟ್ ನಂಬರ್ 189910108251 ಖಾತೆಗೆ ಹಣ ಸಂದಾಯ ಮಾಡಬಹುದು. ಬ್ಯಾಂಕಿನ IFSC ಕೋಡ್ CNRB 0001899 ಅಥವಾ ಚೌಡಪ್ಪ ಅವರ ಫೋನ್ ಪೇ ನಂಬರ್ 9121194101ಗೆ ಹಣ ಸಂದಾಯ ಮಾಡಬಹುದು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.
ಕರೇಗೋಡು ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರು ಹನುಮ ಧ್ವಜ ಆರೋಹಣ ವೇಳೆ ಗಲಾಟೆ ಗದ್ದಲ ನಡೆದು ಅತಿರಿಕ್ತ ಗುಂಪೊಂದು ಕುರುಬ ಸಂಘದ ಸಾರ್ವಜನಿಕರ ಹಾಸ್ಟೆಲ್ನ ಕಟ್ಟಡಕ್ಕೆ ಕಲ್ಲು ತೂರಿ ಗಾಜುಗಳನ್ನ ಪುಡಿಗೊಳಿಸಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಅಹಿಂದ ಮುಖಂಡರು ಡಿಸಿಗೆ ಮನವಿ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ನಾಯಕರಿಗೆ, ಬಿಜೆಪಿ ಗೂಂಡಾಗಳಿಗೆ, ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಮೇಲೆ ಕಲ್ಲು ತೂರಾಟ ಮಾಡಿರುವ ಬಿಜೆಪಿ ಗೂಂಡಾಗಳಿಗೆ. ಮಂಡ್ಯದಲ್ಲಿ ಹಿಂದೂ ಪರ ಸಂಘಟನೆಗಳು ಹನುಮನ ದೇವಾಲಯ ಧ್ವಜಾರೋಹಣ ಮಾಡಿದ ವಿವಾದ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕಾರಣ ಆಗಿತ್ತು. ಇದೇ ವೇಳೆ ಮಂಡ್ಯ ಜಿಲ್ಲೆ ಕೆರೆಗೋಡು ಕುರುಬ ಸಂಘದ ಸಾರ್ವಜನಿಕ ಹಾಸ್ಟೆಲ್ಗೆ ಹಾನಿ ಮಾಡಿ ದೌರ್ಜನ್ಯವೆಸಗಿದ್ದಾರೆ. ಇದು ಬಿಜೆಪಿ ಗೂಂಡಾಗಳಿಂದ ನಡೆದ ದೌರ್ಜನ್ಯ. ಈ ಕೂಡಲೇ ಸರ್ಕಾರ ಅವರನ್ನ ಬಂಧಿಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶೋಷಿತ ವರ್ಗಗಳ ಸಮಾಜದ ಮುಖಂಡರು, ಅಹಿಂದ ಮುಖಂಡರು, ಕುರುಬ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕುರುಬ ಸಂಘದ ಜಿಲ್ಲಾಧ್ಯಕ್ಷ ತೋಪಾಡ ನಾಗರಾಜ್ ಮಾತನಾಡಿ, ಪ್ರತಿಯೊಬ್ಬರಿಗೂ ಧಾರ್ಮಿಕ ಕಾರ್ಯಗಳ ಆಚರಣೆಗೆ ಹಕ್ಕಿದೆ. ವಿವಾದಾತ್ಮಕ ಸ್ಥಳದಲ್ಲಿ ಧ್ವಜಾರೋಹಣ ಮಾಡಿದ್ದಕ್ಕೆ ಪೊಲೀಸರು ಧ್ವಜವನ್ನ ತೆಗೆಸಿದ್ದಾರೆ. ಅದನ್ನೇ ಬಂಡವಾಳ ಮಾಡಿಕೊಂಡ ಮಾಜಿ ಸಿಎಂ ಕುಮಾರಸ್ವಾಮಿ, ಮಾಜಿ ಮಂತ್ರಿ ಸಿಟಿ ರವಿ ಮುಂದೆ ನಿಂತು ಬಿಜೆಪಿ ಕಾರ್ಯಕರ್ತರಿಂದ ಗೂಂಡಾಗಿರಿ ಕೆಲಸ ಮಾಡಿಸಿದ್ದಾರೆ. ಕುಮಾರಸ್ವಾಮಿ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಬಿಜೆಪಿ ಜೊತೆ ಸಖ್ಯತೆ ಬೆಳೆಸಿಕೊಂಡಿದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಗೂಬೆ ಕೂರಿಸೋ ಸೋಗಿನಲ್ಲಿ ಈ ಕೆಲಸ ಮಾಡಿಸುತ್ತಿದ್ದಾರೆಂದು ಆರೋಪಿಸಿದರು. ಒಂದು ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡು ಯಶಸ್ವಿಗೊಳಿಸಿದ್ರಿಂದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವ್ರಿಗೂ ಮಾಜಿ ಮಂತ್ರಿಗಳಾದಂಥ ಸಿಟಿ ರವಿ ಅವ್ರಿಗೂ ಸಹಿಸ್ಕೊಳ್ಳೋಕ್ಕಾಗದೆ ಯಾವುದೋ ಒಂದು ದೇವರ ಹೆಸರು ಹೇಳ್ಕೊಂಡು ಮಂಡ್ಯ ಒಳಗೆ ಹೋಗಿ ಒಂದು ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರತಿಭಟನೆ ಸ್ಟಾರ್ಟ್ ಮಾಡಿದಾಗ ಯಾರೂ ಕಾಣಿಸ್ತಿಲ್ಲ. ನಮ್ಮ ಸಮಾಜದ ಒಂದು ಹಾಸ್ಟ್ಲು, ಎಲ್ಲ ಹಿಂದುಳಿದ ವರ್ಗದ ಮಕ್ಕಳು ಓದೋವಂಥ ಹಾಸ್ಟೆಲಲ್ಲಿ ವ್ಯಸಂಗ ಮಾಡ್ತಿದ್ದಂಥ ಹಾಸ್ಟೆಲ್ಗೆ ನುಗ್ಗಿ ಕಿಟಕಿ ಗಾಜುಗಳನ್ನೆಲ್ಲ ಹೊಡೆದು ಪುಡಿ ಮಾಡಿ ಅದನ್ನು ಬೆಂಕಿ ಹಚ್ಚಕ್ಕೆ ಹೋಗಿದ್ರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸೇವಾದಳದ ಅಧ್ಯಕ್ಷ ಹನುಮಂತಪ್ಪ, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಪ್ಪ, ವಕೀಲ ಚಂದ್ರಶೇಖರ್, ಬೋವಿ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ತಾಲೂಕಿನ ಬೆಸ್ಕಾಂ ಅಧಿಕಾರಿಗಳು ಸ್ಥಳೀಯ ವಿದ್ಯುತ್ ಕಾಮಗಾರಿಗಳಲ್ಲಿ ಗುತ್ತಿಗೆ ಪಡೆಯಲು ಮುಂದಾಗಿದ್ದು ಸರ್ಕಾರದ ಅನುಮತಿ ಪಡೆದಿರುವ ಗುತ್ತಿಗೆದಾರರು ಕೆಲಸ ಇಲ್ಲದಂತೆ ಪರದಾಡುವಂತಾಗಿದೆ ಎಂದು ವಿದ್ಯುತ್ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದೆ. ದೊಡ್ಡಬಳ್ಳಾಪುರ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಲಕ್ಷ್ಮೀಕುಮಾರ್ ಮಾತನಾಡಿ, ಬೆಸ್ಕಾಂ ಅಧಿಕಾರಿಗಳೇ ಗುತ್ತಿಗೆ ಪಡೆಯುವಲ್ಲಿ ಮುಂದಾಗಿದ್ದಾರೆ. ತಾಲೂಕಿನ ಬಹುತೇಕ ಗುತ್ತಿಗೆಗಳನ್ನು ಪರಿಣತಿ ಹೊಂದಿಲ್ಲದ ಗುತ್ತಿಗೆದಾರರಿಗೆ ನೀಡಲಾಗುತ್ತಿದೆ. ಅಧಿಕಾರಿಗಳು ಗುತ್ತಿಗೆದಾರರು ನೀಡುವ ಹಣದ ಆಸೆಗೆ ಬಲಿಯಾಗಿದ್ದಾರೆ. ವಿದ್ಯುತ್ ಇಲಾಖೆಯ ಬಗೆಗಿನ ಗೌರವ ಸಾರ್ವಜನಿಕ ಕ್ಷೇತ್ರದಲ್ಲಿ ಬರಬರುತ್ತಾ ಕ್ಷೀಣಿಸುತ್ತಿದೆ ಎಂದು ತಿಳಿಸಿದರು. ಇವತ್ತು ನೌಕರರ ವರ್ಗದವರು ಏನಿದ್ದಾರೆ ನಮ್ಮ ಹೊಟ್ಟೆ ಮೇಲೆ ಹೊಡಕ್ ಬಂದಿದ್ದಾರೆ. ಇವರು ಹೆಂಗೆ ಅಂದ್ರೆ ಇವರು ಗ್ರಾಹಕರ ಹತ್ರ ನೇರವಾಗಿ ಹೋಗಿ ಕೇಳ್ತಾರ್ರಿ, ನಾವು ಮಾಡ್ಕೊಡ್ತೀವಿ, ನಾವು ಕೆಲಸ ಮಾಡ್ಕೊಡ್ತೀವಿ, ನಮಗ್ ಕೊಡಿ. ಇವ್ ಮಾಡ್ತಾರ ಕೆಲಸ, ಲೈಸೆನ್ಸ್ ಇದೆ ಇವನಿಗೆ, ಇವ್ನು ಕೆಲಸ ಮಾಡಂಗಿಲ್ರಿ, ಇವನು ಲೈಸೆನ್ಸ್ ಮಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ, ಇವನು ತೊಳಂಗಿಲ್ಲ, ಇವನು ನಾಚ್ಕಾಗಬೇಕಿದೆ ನನ್ನ ಮಕ್ಕಳಿಗೆ. ಇವ್ರಿಗೆ ಎಷ್ಟು ಕುದಿತ ರಕ್ತ ಅಂದ್ರೆ ಇವನು ಬ್ರೋಕರ್ ಏನ್ರಿ, ಇವನು ಗುತ್ತಿಗೆದಾರ ಕೆಲಸ ಮಾಡ್ತಾನೆ, ಗುತ್ತಿಗೆದಾರನಿಗೆ ಕೆಲಸ ಇಟ್ಕೊಂಡು ಕೊಡೋದು ಇವನು, ಅಲ್ಲಿಗೆ ಬ್ರೋಕರ್. ಇವನು ಬ್ರೋಕರ್ ಕೆಲಸ ಬೇಕಾದ್ರೆ ಬ್ರೋಕರ್ ಕೆಲಸ ಮಾಡಿದ್ರೆ ಸಂಬಳ ಕೊಡ್ಬೇಕು ನಾವು ಇವನಿಗೆ. ಅದು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಸಂಬಳ ಸವಲತ್ತು ಬೇರೆ ಎಲ್ಲೂ ಇಲ್ಲ. ಯಾವ ಜನ್ಮಗಳ ಪುಣ್ಯನ ಗೊತ್ತಿಲ್ಲ ಇಲ್ಲಿ ಕೆಲಸ ಮಾಡೋರಿಗೆ.
ಇಷ್ಟು ಸವಲತ್ತಿದೆ, ಇಷ್ಟು ಸೇಫ್ಟಿ ಇದೆ. ಸೇಫ್ಟಿ ಅವ್ರ ಪಾಪ ಲೈನ್ಮನ್ಗಳಿಗೆ ಇಲ್ಲ ಬಿಡಿ, ಅವರು ಕಂಬಾತಿ ಕೆಲಸ ಮಾಡೋರಿಗಿಲ್ಲ ಪಾಪ, ಅವರು ಬಹಳ ಕಷ್ಟಪಡ್ತಾರೆ. ಇನ್ನು ಉಳಿದಿರೋ ಬಗ್ಗೆ ಹೇಳ್ತೀನಿ ನಾನು. ಈ ತರ ಮಾಡ್ತಾ ಈ ಕಡೆ ಗ್ರಾಹಕರನ್ನ ಸುಲಿಗೆ ಮಾಡ್ತಾರೆ, ಈ ಕಡೆ ಗುತ್ತಿಗೆದಾರರಿಗೂ ಅನ್ಯಾಯ ಮಾಡ್ತಿದ್ದಾರೆ. ಟೋಟಲ್ ಆಗಿ ಇಡೀ ಸಮಾಜಕ್ಕೆ ಮೋಸ ಮಾಡ್ತಾರೆ ಇವರು. ಸಂಘದ ಕಾರ್ಯಾಧ್ಯಕ್ಷ ಶಿವಶಂಕರ್ ಮಾತನಾಡಿ, ವಿದ್ಯಾಭ್ಯಾಸ ಮುಗಿಸಿ ಪರಿಣಿತಿ ಪಡೆದು ಕರ್ತವ್ಯ ನಿರ್ವಹಿಸುತ್ತಿರುವ ಗುತ್ತಿಗೆದಾರರು ಒಂದು ಕಡೆಯಾದರೆ, ಯಾವುದೇ ಪರಿಣಿತಿ ಪಡೆಯದೆ ಕೇವಲ ಅಧಿಕಾರಿಗಳಿಗೆ ಹಣದ ಆಮಿಷ ಒಡ್ಡಿ ಕಾರ್ಯ ಸಾಧನೆ ಮಾಡ್ತಿರುವ ಗುತ್ತಿಗೆದಾರರು ಮತ್ತೊಂದೆಡೆ ಎಂಬಂತಾಗಿದೆ. ಮನಸೋ ಇಚ್ಛೆ ಅಧಿಕಾರಿಗಳು ವರ್ತಿಸುತ್ತಿದ್ದು ನಿಷ್ಠಾವಂತ ಗುತ್ತಿಗೆದಾರನಿಗೆ ಬೆಲೆ ಇಲ್ಲದಂತಾಗಿದೆ. ಇದು ನಮ್ಮ ಜೀವನದ ಪ್ರಶ್ನೆ, ಹೋರಾಟ ಒಂದೇ ನಮಗೆ ಉಳಿದಿರುವ ಮಾರ್ಗ. ಹಾಗಾಗಿ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘ ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಹೋರಾಟ ಸಾರಿದ್ದೇವೆ, ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಬೆಸ್ಕಾಂ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರಗಳನ್ನು ಒಂದು, ಎರಡನೇದಾಗಿ ಗುತ್ತಿಗೆದಾರರಿಗೆ ಆಗ್ತಾ ಇರ್ತಕ್ಕಂಥ ನೋವುಗಳನ್ನು ನಾವು ನಿಮ್ಮಲ್ಲಿ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಲಾಖೆಯಲ್ಲಿ ಸಾರ್ವಜನಿಕವಾಗಿ ಆಗ್ತಕ್ಕಂಥ ಕೆಲಸಗಳಿಗೆ ಇವರು ಹಣಕ್ಕೆ ಬೇಡಿಕೆ ಇಟ್ಟು ನಮಗೆ ಕೆಲಸ ಕೊಡಿ, ನಾವು ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ಗೂ ಕಂಪನಿಗೂ ನಷ್ಟ ಉಂಟು ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಇವರು ಹಣ ದೋಚಿ ಕೆಲಸ ಮಾಡಿಕೊಡ್ದಲ್ಲೇ ಇರ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿದ್ದಾವೆ. ಈ ಸಂದರ್ಭದಲ್ಲಿ ವಿದ್ಯುತ್ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀಕುಮಾರ್, ಕಾರ್ಯಾಧ್ಯಕ್ಷ ಶಿವಶಂಕರ್, ನಾರಾಯಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗುರುಪ್ರಸಾದಿ, ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಭಯೋತ್ಪಾದಕ ತಾಲಿಬಾನ್ ಉಗ್ರ ಸಂಘಟನೆಯ ಧ್ವಜಕ್ಕೆ ಹೋಲಿಕೆ ಮಾಡಿ ನಮ್ಮ ತ್ರಿವರ್ಣ ಧ್ವಜಕ್ಕೆ ಅಪಮಾನ ಎಸಗಿರೋದ್ರಿಂದ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ತಾಲೂಕು ಯುವ ಕಾಂಗ್ರೆಸ್ ಘಟಕ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ಗುಡಿಬಂಡೆ ತಾಲೂಕು ಯುವ ಕಾಂಗ್ರೆಸ್ ಜಂಟಿ ಕಾರ್ಯದರ್ಶಿ ಎನ್ ರಮೇಶ್ ಮಾತನಾಡಿ, ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ಮಾಧ್ಯಮವೊಂದಕ್ಕೆ ಹೇಳಿಕೆ ನೀಡುವಾಗ ನಮ್ಮ ಭಾರತ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಭಯೋತ್ಪಾದಕ ತಾಲಿಬಾನ್ ಉಗ್ರ ಸಂಘಟನೆಯ ಧ್ವಜಕ್ಕೆ ಹೋಲಿಸಿ ಹೇಳಿಕೆ ನೀಡಿದ್ದು ರಾಷ್ಟ್ರೀಯ ಧ್ವಜ ಸಂಹಿತೆ ಕಾಯ್ದೆ ಅಡಿಯಲ್ಲಿ ಮಹಾಘೋರ ಅಪರಾಧ ಮತ್ತು ಶಿಕ್ಷಾರ್ಹವಾಗಿರುತ್ತದೆ. ಆದ್ದರಿಂದ ಕೂಡಲೇ ಸಿಟಿ ರವಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು. 3 ದಿನಗಳ ಹಿಂದೆ ನಡೆದಂತಹ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಶಾಸಕರಾದ ಸಿಟಿ ರವಿ ಅವರು ಇವತ್ತು ನಮ್ಮ ದೇಶವನ್ನು ತ್ರಿವರ್ಣ ಧ್ವಜವನ್ನು ಮತ್ತು ತಾಲಿಬಾನ್ ಉಗ್ರ ಒಂದು ಧ್ವಜಕ್ಕೆ ಇವತ್ತು ಅವರು ಹೋಲಿಕೆ ಮಾಡ್ತಾರೆ ಅಂದರೆ ಅವ್ರು ಯಾವ ಮಟ್ಟದಲ್ಲಿ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ, ಇದು ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಕೊಟ್ಟು ಆದಷ್ಟು ಬೇಗ ಅವ್ರ ಮೇಲೆ FIR ಮಾಡಬೇಕು, ಇಂಥ ಒಬ್ಬ ದೇಶದ್ರೋಹಿಗಳನ್ನು ಕೂಡಲೇ ಬಂಧಿಸಬೇಕು. ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಪ್ರಕಾಶ್ ಮಾತನಾಡಿ, ಬಿಜೆಪಿ ಪಕ್ಷದಿಂದ ದೇಶದಲ್ಲಿ ಅನೇಕ ಗಲಭೆಗಳು ಸೃಷ್ಟಿಯಾಗುತ್ತಿವೆ. ಧರ್ಮಗಳ ನಡುವೆ ಮತ್ತು ಜಾತಿಗಳ ನಡುವೆ ಗಲಾಟೆವಂಥ ಕೆಲಸ ಮಾಡುತ್ತಿದ್ದು ಕೂಡಲೇ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ದೇಶದ ಜನತೆಗೆ ಕ್ಷಮೆ ಯಾಚನೆ ಕೇಳಬೇಕಾಗಿದೆ ಎಂದು ಒತ್ತಾಯಿಸಿದರು. ಇವತ್ತು ನೀವೆಲ್ಲ ನೋಡ್ತಾ ದೇಶ ಯಾವ ರೀತಿ ಸಾಗ್ತಾ ಇದೆ. ಭಾರತ ದೇಶದಲ್ಲಿಂತ ಅನೇಕ ಇವತ್ತು ಬಿಜೆಪಿ ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಇವತ್ತು ದೇಶದಲ್ಲಿ ಒಂದು ಅಶಾಂತಿಯ ಗಲಭೆಗಳು ಸೃಷ್ಟಿಸ್ತಕ್ಕಂಥದ್ದು ಈ ಬಿಜೆಪಿ ಮತ್ತು RSSನ ಒಂದು ಕುತಂತ್ರ ಅಂತ ಹೇಳಿಕೆ ಸಂದರ್ಭ ಬಯಸ್ತೇನೆ. ಅವರು ಇವತ್ತು ನಮ್ಮ ದೇಶದ್ರೋಹಿ ಇವತ್ತು ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಿಲ್ಲ. ಅವ್ರ ಬಗ್ಗೆ ದೇಶದ ಕಾನೂನು ಇವತ್ತು ದೇಶದ್ರೋಹಿ ಕಾನೂನು ಹಾಕಿ ಅವರು ಇವತ್ತು ಒಂದು ಕ್ರಮ ಕೈಗೊಳ್ಳಬೇಕು. ತದನಂತರ ಅವರು ಇವತ್ತು ನಮ್ಮ ಕರ್ನಾಟಕ ಇವತ್ತು ಇಡೀ ಭಾರತ ದೇಶದ ಜನತೆಗೆ ಅವರು ಕ್ಷಮೆಯನ್ನು ಯಾಚಿಸಬೇಕಂತಲೂ ಎಲ್ಲರೂ ಕೂಡ ನಾವು ಒತ್ತಾಯಿಸ್ತೇವೆ. ಕಾಂಗ್ರೆಸ್ ಯುವ ಘಟಕದಿಂದ ನೀಡಿರುವ ದೂರನ್ನು ಸ್ವೀಕರಿಸಿ ಆರಕ್ಷಕ ಉಪನಿರೀಕ್ಷಕ ನಾಗರಾಜ್ ಮಾತನಾಡಿ, ತಾವು ನೀಡಿರುವ ದೂರನ್ನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನಿನ ಅಡಿಯಲ್ಲಿ ಏನು ಕ್ರಮ ಜರುಗಿಸಬೇಕೆಂಬ ಬಗ್ಗೆ ಮಾಹಿತಿ ಪಡೆಯುತ್ತೇವೆಂದು ತಿಳಿಸಿದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಎ ವಿಕಾಸ್, ಕಾಂಗ್ರೆಸ್ ಮುಖಂಡರಾದ HP ಲಕ್ಷ್ಮೀನಾರಾಯಣ, ರಿಯಾಸ್ ಪಾಷಾ, ಅಂಬರೀಶ್, ರಮೇಶ್, ಕೃಷ್ಣಾರೆಡ್ಡಿ, ಬುಲೆಟ್ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮನೆ ಮನೆಗೂ ಅರಿವು ಮೂಡಿಸುವ ಕಾರ್ಯ ಕೋಲಾರ ತಾಲೂಕಿನ ಚೌಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯಿತು.
ಕೋಲಾರ ತಾಲೂಕು ಚೌಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡವಲ್ಲಭಿ ಶಾಲೆಯ ಮಕ್ಕಳಿಂದ ಬ್ಯಾಂಡ್ ಸೆಟ್ ವಾದ್ಯ ಮತ್ತು ಕೋಲಾಟ ಹಾಗೂ ಮಹಿಳೆಯರು ಪೂರ್ಣಕುಂಭ ಸ್ವಾಗತದೊಂದಿಗೆ ಸಂವಿಧಾನ ಜಾಗೃತಿ ಜಾಥಾವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ ಸುಬ್ರಹ್ಮಣಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಪ್ರತಿಯೊಬ್ಬ ಭಾರತೀಯನಿಗೆ ಪವಿತ್ರ ಗ್ರಂಥ. ಪ್ರಜಾಪ್ರಭುತ್ವ ಎಂದರೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಜನಪ್ರತಿನಿಧಿಗಳನ್ನ ಜನರೇ ಆಯ್ಕೆ ಮಾಡುವ ವ್ಯವಸ್ಥೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ನೀಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ರಕ್ಷಣೆ ನೀಡಲಾಗಿದೆ ಎಂದರು. ಸಂವಿಧಾನ ಪೀಠಿಕೆಯ ಪ್ರಸ್ತಾವನೆಯನ್ನು ಕುಮಾರಿ ನವ್ಯಶ್ರೀ ನಡೆಸಿಕೊಟ್ಟರು. ದಿನ್ನೆಹೊಸಹಳ್ಳಿ ಶಾಲೆಯ ಕುಮಾರಿ ನವ್ಯಶ್ರೀ, ಕುಮಾರಿ ತನುಶ್ರೀ, ಕುಮಾರಿ ಪಿ ವರ್ಧಿನಿ, ಕುಮಾರಿ ವಿ ಲಿಖಿತ ಅವರು ಸಂವಿಧಾನಬದ್ಧ ಹಕ್ಕುಗಳು ಕರ್ತವ್ಯಗಳೆಂಬ ವಿಷಯವನ್ನ ಆಧರಿಸಿ ಭಾಷಣ ಮಾಡಿದರು. ಮಕ್ಕಳ ಭಾಷಣ ಕಂಡ ಜನರು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಮಹೇಶ್, ಪಿಡಿಒ ವತ್ಸಲ, ಗ್ರಾಮ ಲೆಕ್ಕಾಧಿಕಾರಿ ವೈಷ್ಣವಿ, ಹಿರಿಯ ಮುಖಂಡ ಕನಕರಾಜು, ಸಫಲ್ ನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇತಿಹಾಸ ಪ್ರಸಿದ್ಧ ಸಫಲಾಂಬಾದೇವಿ ಜಾತ್ರೆಗೆ ರಾಜ್ಯದ ತಮಿಳುನಾಡು, ಆಂಧ್ರದಿಂದ ಸಾವಿರಾರು ರಾಸುಗಳು ಪಾಲ್ಗೊಂಡು 15 ದಿನಗಳ ಕಾಲ ಜಾತ್ರೆ ನಡೆದು ಉತ್ತಮ ರಾಸುಗಳ ಆಯ್ಕೆಯಲ್ಲಿ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡರ ರಾಸುಗಳು ಪ್ರಥಮ ಸ್ಥಾನಕ್ಕೆ ಆಯ್ಕೆಯಾಗಿದೆ. ಮಾಲೂರು ತಾಲೂಕು ಆಡಳಿತ, ಮುಜರಾಯಿ ಇಲಾಖೆ, ಪಶು ಇಲಾಖೆ, ಎಪಿಎಂಸಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಆಯೋಜಿಸಿದ್ದ ತೊರ್ನಹಳ್ಳಿ ಸಫಲಾಂಬಾದೇವಿ ರಾಸುಗಳ ಜಾತ್ರೆಯಲ್ಲಿ ತಹಸೀಲ್ದಾರ್ ಕೆ ರಮೇಶ್ ಉತ್ತಮ ಹಳ್ಳಿಕಾರ್ ರಾಸುಗಳ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ರಾಸುಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿ, ರೈತರು ಪ್ರತಿ ಮನೆಯಲ್ಲಿ ನಾಟಿ ಹಸುಗಳನ್ನು ಪೋಷಣೆ ಮಾಡುವುದರಿಂದ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಜೊತೆಗೆ ಗೊಬ್ಬರ ಸಿಗಲಿದೆ. ಆಯ್ಕೆಯಾದ ರಾಸುಗಳಿಗೆ ಕೇವಲ ಬಹುಮಾನ ನೀಡುತ್ತಿಲ್ಲ, ಉತ್ತಮ ರೀತಿಯ ರಾಸುಗಳನ್ನು ಮತ್ತಷ್ಟು ಪೋಷಣೆ ಮಾಡುವ ಉದ್ದೇಶದಿಂದ ಪ್ರೋತ್ಸಾಹವಾಗಿ ಪ್ರಶಸ್ತಿ ಹಾಗೂ ನಗದು ಬಹುಮಾನ ನೀಡಲಾಗುತ್ತದೆ ಎಂದರು. ನಾಟಿ ತಳಿ ಇದ್ರೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಮನೆಗಳಲ್ಲಿ ಹಸುಗಳಿದ್ರೆ ಯಾವುದೇ ಕಾಯಿಲೆ ಬರಲ್ಲ. ಯಾಕಂದ್ರೆ ಉಸಿರಾಟ ಮತ್ತು ಅದು ಇದರಿಂದ ನಮ್ಗೆ ಹೆಲ್ತ್ ಚೆನ್ನಾಗಿರ್ತದೆ. ಈಗ ಯಾರು ಮನೆಗಳಲ್ಲಿ ನಾಟಿ ಹಸು ಕಟ್ತಾ ಇಲ್ಲ. ಮತ್ತೇನ್ ಮಾಡ್ತಿದ್ರು, ಕೊಟ್ಟಿಗೆ ಇತ್ತು, ಕೊಟ್ಟಿಗೆ ಪಕ್ಕ ಮನೆ ಅಲ್ಲೇ ವಾಸ ಇದ್ರು. ಹಾಗೆ ಯಾವುದೇ ಒಂದು ಕಾಯಿಲೆನೂ ಬರ್ತಿರ್ಲಿಲ್ಲ. ಇವೆಲ್ಲ ಹೋಗ್ತಾ ಇದೆ. ಈಗ ಕಸ ಹ್ಯಾಂಗ್ ಮೊಪ್ಪೆ ಕಳಿ ಅನ್ನೋದು ಅದನ್ನ ನಾವು ಹೋಗ್ಲಾಡಿಸ್ಬೇಕು. ನಿಜವಾಗ್ಲೂ ಒಂದೊಂದು ಹಸು ನಾಟಿ ಹಸು ಕಟ್ಕೊಂಡ್ರೆ ಉತ್ತಮ ರೀತಿಯಲ್ಲಿ ರೈತನಿಗೆ ಒಳ್ಳೆ ಇದಾಗುತ್ತದೆ. ಅದೇ ರೀತಿ ಆ ರೀತಿ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ಲಿ ಮತ್ತೆ ಉತ್ತಮ ರೀತಿಯ ರಾಸುಗಳನ್ನ ಸಾಕ್ಲಿ ಅಂತ ಇವತ್ತು ಒಂದು ನಮ್ಮ ಜಾತ್ರೆ ಪ್ರಯುಕ್ತಿಯಿಂದ ನಮ್ಮ ಎಪಿಎಂಸಿ ವತಿಯಿಂದ ಉತ್ತಮ ರಾಸುಗಳಿಗೆ ನಾವು ನಿಜಗಳು ಬಹುಮಾನ ಕೊಡ್ತಾ ಇರ್ತಕ್ಕಂಥ ಉದ್ದೇಶ ಅದೇನೆ. ನೀವು ಎಲ್ಲರೂ ಬಹುಮಾನಕ್ಕೋಸ್ಕರ ಅಂತಲ್ಲ, ಒಂದು ಬಹುಮಾನ ಸಾಕಿರ್ತಕ್ಕಂಥ ಒಂದು ಪ್ರೋತ್ಸಾಹ ಕೊಟ್ಟಂಗೆ, ಒಂದು ಪ್ರೋತ್ಸಾಹ ಕೊಟ್ಟಾಗ ನಾನು ಉತ್ತಮವಾಗಿ ರಾಸನ್ನ ಸಾಕ್ಬಹುದು ಅನ್ನೋ ಗಣನೆಯನ್ನು ತೆಗೆದುಕೊಂಡು ನೀವೆಲ್ಲ ಮಾಡ್ತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ, ಮುಜರಾಯಿ ಇಲಾಖೆ ಇಒ ಸೆಲ್ವಮಣಿ, ಪಶು ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ, ಎಪಿಎಂಸಿ ಮಂಜುನಾಥ್, ಸಮಿತಿ ಸದಸ್ಯ ಬನಹಳ್ಳಿ ಸತೀಶ್ ಬಾಬು ಮತ್ತಿತರರು ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಕೆರೆಗೋಡುವಿನಲ್ಲಿ ಉಂಟಾದ ಹನುಮ ಧ್ವಜ ವಿವಾದ ಕಣ್ಮುಂದೆ ಇರುವಾಗಲೇ ರಾಜ್ಯದ ಇತರೆ ಕಡೆಗಳಲ್ಲೂ ಹಿಂದೂ ಮುಸ್ಲಿಂ ಧರ್ಮದ ಧ್ವಜ ವಿವಾದಗಳು ಬೆಳಕಿಗೆ ಬರತೊಡಗಿವೆ. ಚಿಕ್ಕಬಳ್ಳಾಪುರ ನಗರದಲ್ಲೂ ಮುಸ್ಲಿಂ ಧರ್ಮದ ಧ್ವಜವೊಂದು ಸಾರ್ವಜನಿಕ ಸ್ಥಳದಲ್ಲಿದೆ. ಅದನ್ನು ತೆರವುಗೊಳಿಸಬೇಕೆಂಬ ದೂರು ನಗರಸಭೆ ಕದ ತಟ್ಟಿದೆ. ಹೌದು, ಬಿಜೆಪಿ ಹಿಂದೂಪರ ಸಂಘಟನೆಗಳು ಈಗ ಮಂಡ್ಯದ ಹನುಮ ಧ್ವಜದ ವಿವಾದವನ್ನೇ ದೊಡ್ಡದು ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗುತ್ತಿದೆ.
ಅದೀಗ ರಾಜ್ಯ ವ್ಯಾಪಿ ಹರಡಿದೆ. ಚಿಕ್ಕಬಳ್ಳಾಪುರ ನಗರದ 27ನೇ ವಾರ್ಡಿನ ದೊಡ್ಡ ಭಜನೆ ಮನೆ ಹಿಂಭಾಗ ಅಕ್ರಮ್ ಪಾಷಾ ಎನ್ನುವರ ಮನೆ ಮುಂಭಾಗದ ರಸ್ತೆಗೆ ಹೊಂದಿಕೊಂಡಂತೆ ಮುಸ್ಲಿಂ ಧರ್ಮದ ಹಸಿರು ಧ್ವಜ ಹಾರಾಟದ ಸ್ತಂಭ ತೆರವುಗೊಳಿಸುವಂತೆ ನಗರಸಭೆಗೆ ಮೌಖಿಕ ದೂರುಗಳು ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಮತ್ತು ನಗರ ಠಾಣೆ ಪಿಎಸ್ಐ ನಂಜುಂಡಯ್ಯ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ದಾರೆ. ಈ ಧ್ವಜ ಇವತ್ತು ನಿನ್ನೆ ಪ್ರಾರಂಭಿಸಿರುವುದಲ್ಲ, ಸುಮಾರು 10 ವರ್ಷಗಳಿಂದಲೇ ಇಲ್ಲಿ ಇದೆ ಎಂದು ಹೇಳಲಾಗ್ತಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ. ಈ ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿ ಪಡೆದಿಲ್ಲ ಅನ್ನೋ ಕಾರಣಕ್ಕೆ ಇಂದು ರಾತ್ರಿ ಅದನ್ನು ತೆರವು ಮಾಡುವ ಸಿದ್ಧತೆ ನಡೆಸಲಾಗಿದೆ ಎನ್ನಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕ್ರೀಡೆ ಮಾನವ ದೈಹಿಕ ಆರೋಗ್ಯವನ್ನು ಹೊಂದಲು ಸಹಕಾರಿಯಾಗಿದೆ. ಇಂದಿನ ಯುವಕರು ದಿನದ ಅಧಿಕ ಸಮಯವನ್ನು ಮೊಬೈಲ್ನಲ್ಲಿಯೇ ಕಳೆದು ಹೋಗ್ತಾರೆ. ಆದರೆ ಹಸಿರುವಳ್ಳಿ ಪಂಚಾಯಿತಿಯ ಯುವಕರು ಕ್ರೀಡೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವುದು ಯುವ ಜನತೆಗೆ ಮಾದರಿಯಾಗಿದೆ ಎಂದು ಕ್ರೀಡಾಪಟು ಪುರುಷೋತ್ತಮ್ ಗೌಡ ಹೇಳಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಜಿಜಿ ಚನ್ನೋಹಳ್ಳಿ ಆಟದ ಮೈದಾನದಲ್ಲಿ ಲಕ್ಕಪ್ಪನಹಳ್ಳಿ ಹೇಮಂತ್ ಕುಮಾರ್ ಸಾರಥ್ಯದಲ್ಲಿ ಆಯೋಜಿಸಲಾಗಿದ್ದ ಹಸಿರುವಳ್ಳಿ ಪಂಚಾಯಿತಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2024 ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ 4ನೇ ಆವೃತ್ತಿಗೆ ವನಕಲ್ಲು ಮಠದ ಪೀಠಾಧಿಪತಿಗಳಾದ ಶ್ರೀ ಬಸವರಾಮಾನಂದ ಸ್ವಾಮೀಜಿಯವರು ಚಾಲನೆ ನೀಡಿ ಶುಭ ಕೋರಿದರು. ವಿಜೇತ ತಂಡದ ಮುಖ್ಯಸ್ಥ ವರದನಾಯಕನಹಳ್ಳಿ ಪುರುಷೋತ್ತಮ್ ಗೌಡ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕ್ರಿಕೆಟ್ ಆಟಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಳೆದ 4 ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗುತ್ತಿದೆ. ಒಟ್ಟು 8 ತಂಡಗಳು ಭಾಗವಹಿಸಿದ್ದು ಎಸ್ಕೆಬಿ ಕ್ರಿಕೆಟರ್ಸ್ ವರದನಾಯಕನಹಳ್ಳಿ ತಂಡ ಮೊದಲ ಬಹುಮಾನ, ಚಿಕ್ಕನಹಳ್ಳಿಯ ಎಸ್ಎಸ್ಸಿ ತಂಡ ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡಿದೆ. ಮೊದಲ 4 ತಂಡಗಳಿಗೆ ಬಹುಮಾನ ವಿತರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸುತ್ತೇವೆ ಎಂದರು. ಹಸಿರುವಳ್ಳಿ ಪಂಚಾಯತಿ ಪ್ರೀಮಿಯರ್ ಲೀಗ್ 4ನೇ ಸೀಸನ್ನ ಆವೃತ್ತಿ ಮುಗಿದಿದೆ. ನಾವು ಫೈನಲ್ ಗೆದ್ದಿದ್ದೀವಿ. ಹೊರನಾಗನಹಳ್ಳಿ ಟೀಮ್, ಎಸ್ಕೆಬಿಸಿ ಹೊರನಾಗನಹಳ್ಳಿ ಟೀಮು ಎಲ್ಲ ಸುಸೂತ್ರವಾಗಿ ನಡೆದಿದೆ. ಬೈನಾಕ್ನಲ್ಲಿ ಆರ್ಗನೈಸರ್ ಹೇಮಂತ್ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿಸಿ ವೇಣುಗೋಪಾಲ್, ಗೋಲ್ಡನ್ ಬುಲ್ಸ್ ಮಾಲೀಕರಾದ ಹೇಮಂತ್ ಕುಮಾರ್, ರಿಯಲ್ ಚಾಲೆಂಜರ್ಸ್ ಅನಂತರಾಜು, ಎಸ್ಕೆಬಿ ಕ್ರಿಕೆಟರ್ಸ್ ಪುರುಷೋತ್ತಮ್ ಗೌಡ ಮತ್ತಿತರರು ಭಾಗವಹಿಸಿದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಚೇಳೂರು ತಾಲೂಕು ಕಚೇರಿ ಕಟ್ಟಡಗಳಿಗೆ 10 ಕೋಟಿ ರೂಪಾಯಿ ಮಂಜೂರಾಗಿದೆ. ಹಂತ ಹಂತವಾಗಿ ಸರ್ಕಾರಿ ಕಚೇರಿಗಳು ಸಿಬ್ಬಂದಿ ಬರುತ್ತಾರೆ. ಶೇರ್ಖಾನ್ ಕೋಟೆಯಿಂದ ಚಿಲಕಲನೇರ್ಪು ಗಡಿಗೆ ರಸ್ತೆ ಟೆಂಡರ್ ಮುಗಿದಿದೆ. ಕಾಮಗಾರಿಗೆ ಶೀಘ್ರ ಚಾಲನೆ ನೀಡಲಾಗುವುದೆಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು. ಚೇಳೂರು ತಾಲೂಕಿನ ಚೇಳೂರು ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ಸಾರ್ವಜನಿಕ ಜನತಾ ದರ್ಶನದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಚೇಳೂರು ತಾಲೂಕು ಕಚೇರಿಯ ಕಟ್ಟಡಗಳಿಗೆ 10 ಕೋಟಿ ಹಣ ಮಂಜೂರಾಗಿದೆ. ಶೀಘ್ರದಲ್ಲೇ ತಹಸೀಲ್ದಾರ್ ಬರುತ್ತಾರೆ. ಹಂತ ಹಂತವಾಗಿ ಸರ್ಕಾರಿ ಕಚೇರಿ ಸಿಬ್ಬಂದಿ ಬರುತ್ತಾರೆ. ಇಡೀ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಟಾರ್ ರಸ್ತೆಗಳು ಎಲ್ಲಾ ಕಡೆನೂ ಆಗಿವೆ. ರಾಜ್ಯ ಸರ್ಕಾರದಿಂದ ಅಸಲನ್ನ ಪಾವತಿಸುವ ಮೂಲಕ ಬಡ್ಡಿಯನ್ನು ಸಂಪೂರ್ಣ ಮನ್ನಾ ಮಾಡುವ ಯೋಜನೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ ಎಂದರು. ಚೇಳೂರು ಪಟ್ಟಣದ ಶಾಲಾ ಕಾಲೇಜುಗಳ ಕಟ್ಟಡಗಳಿಗೆ 1 ಕೋಟಿ 24 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಿಸಲು ಶಾಸಕರು ಸ್ಥಳ ಪರಿಶೀಲನೆ ಮಾಡಿದರು. ಚೇಳೂರು ತಾಲೂಕಿನ ನಲ್ಲಗುಟ್ಲಪಲ್ಲಿಯಿಂದ ಗುಂತೂರುಪಲ್ಲಿ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿಗೆ 30 ಲಕ್ಷ ಮತ್ತು ಬಿರಂಗಿ ವಾಂಡ್ಲಪಲ್ಲಿಯಿಂದ ಪೆಮ್ಮಯ್ಯಗಾರಪಲ್ಲಿ ಗ್ರಾಮದ ಹಕ್ಕಿಪಿಕ್ಕಿ ಕಾಲೋನಿಗೆ ಸಿಮೆಂಟ್ ರಸ್ತೆ ಕಾಮಗಾರಿಗೆ 50 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ತಹಸೀಲ್ದಾರ್ ಪ್ರಶಾಂತ್ ಪಾಟೀಲ್, ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸರ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಮುಖಂಡರುಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಕರು ಹಾಜರಿದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನ ಸಾಮಾನ್ಯ ವರ್ಗದ ಬಡವರಿಗೆ ತಲುಪಿಸಿದೆ. ಬಿಜೆಪಿಯವರು ಸಾಮಾನ್ಯ ಬಡವರ ಪರವಾಗಿ ನಿಲ್ಲದೆ ಕಾಂಗ್ರೆಸ್ ಪಕ್ಷದ ಮೇಲೆ ಟೀಕೆ ಮಾಡುವುದಕ್ಕೆ ಯಾವುದೇ ನೈತಿಕತೆ ಇಲ್ಲ ಎಂದು ಶಾಸಕ ಕೆವೈ ನಂಜೇಗೌಡ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಾಲೂರು ತಾಲೂಕಿನ ಕೆಜಿಹಳ್ಳಿ ಗ್ರಾಮದಲ್ಲಿ 3 ಕೋಟಿ 80 ಲಕ್ಷ ವೆಚ್ಚದಲ್ಲಿ ನೂತನ ಐಟಿಐ ಕಾಲೇಜ್ ನಿರ್ಮಾಣಕ್ಕೆ ಶಾಸಕ ಕೆವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡಿದ್ದು ಕಾಂಗ್ರೆಸ್ ಪಕ್ಷದವರಿಗೇನಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದರೆ 5 ಯೋಜನೆಗಳನ್ನು ಸಾಮಾನ್ಯ ವರ್ಗದ ಬಡವರಿಗೆ ನೀಡಲಾಗಿದೆ.
ಸಾಮಾನ್ಯ ಬಡವರ ಪರವಾಗಿ ಬಿಜೆಪಿ ಪಕ್ಷ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನೀಡಿಲ್ಲ. ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆ ಮಾಡಲು ಯಾವುದೇ ನೈತಿಕತೆ ಇಲ್ಲ ಎಂದು ಶಾಸಕ ಕೆ.ವೈ. ನಂಜೇಗೌಡ ವಾಗ್ದಾಳಿ ನಡೆಸಿದರು. ಬಿಜೆಪಿ ಅವರು ನಿನ್ನೆ ನೋಡಿದೆ, ಕೋಲಾರಲ್ಲಿ ಭಾಷಣ ನೋಡಿದೆ, ಗ್ಯಾರಂಟಿಗಳೆಲ್ಲ ಇದ್ದೋಗಿದೆ, ಬಿಡಿ ಪೈಸಾ ಕೊಟ್ಟಿಲ್ಲ ಅಂತ. ಗ್ಯಾರಂಟಿ ಕೊಟ್ಟಿರೋದು ಯಾರು? ಕಾಂಗ್ರೆಸ್ ಪಾರ್ಟಿ ಲೀಡರ್ ಮನೆಗಳಿಗೆಲ್ಲ ಕೊಟ್ಟಿರೋದು. ಈ ಸಾಮಾನ್ಯ ಜನ ಬಡವರ ಕಷ್ಟ ಇವ್ರಿಗೆ ಗೊತ್ತಿಲ್ಲ. ಆ ಬಡವರ ಕಾರ್ಯಕ್ರಮಗಳು 5 ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಬಂದರೆ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು ಕೂಡ ಸಾಮಾನ್ಯ ವರ್ಗದ ಜನಗಳ ಕಾರ್ಯಕ್ರಮ ಇದು. ಇವರು ಟೀಕೆ ಮಾಡುತ್ತಾ ಇದೇ ಇಲ್ಲ ಇವ್ರಿಗೆ, ಬಿಜೆಪಿ ಅವರಿಗೆ. ಯಾಕಂದರೆ ಇವರು ಸಾಮಾನ್ಯ ಜನಗಳ ಕಾರ್ಯಕ್ರಮಗಳು ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡಲಿಲ್ಲ ಇಲ್ಲಿವರೆಗೂ ಕೂಡ. ಅದರಿಂದ ಇವರು ಟೀಕೆ ಮಾಡಬಾರ್ದು. ನಮ್ಮ ಸರ್ಕಾರ ನಾವು ಏನು ಹೇಳಿದ್ವಿ ಅದು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ಮಧುಸೂದನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎದಾರ್ ಯಲ್ಲಪ್ಪ, ಸಂದೀಪ್, ಉಪಾಧ್ಯಕ್ಷೆ ಮಮತಾ, ಶಶಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೇಶವಿ, ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಚುನಾವಣೆಗಳು ಪ್ರಾರಂಭ ಆಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ 130 ಡೈರಿಗಳ ಪೈಕಿ ಈಗಾಗಲೇ 70 ಡೈರಿಗಳ ಚುನಾವಣೆ ಮುಗಿದು ಅಧ್ಯಕ್ಷರ ಆಯ್ಕೆ ಪೂರ್ಣಗೊಳಿಸಲಾಗಿದೆ. ಬಹುತೇಕ ಡೈರಿಗಳು ಬಿಜೆಪಿ ಬೆಂಬಲಿತರ, ಅದರಲ್ಲೂ ಕೆಎಂಎಫ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ನಾಯಕತ್ವದಲ್ಲಿ ಡೈರಿ ಆಡಳಿತ ಮಂಡಳಿಗಳು ಗೆಲ್ಲುತ್ತಿವೆ. ಇಂದು ಚಿಕ್ಕಬಳ್ಳಾಪುರ ತಾಲೂಕು ಪ್ರತಿಷ್ಠಿತ ಗ್ರಾಮ ಪೇರೆಸಂದ್ರ ಡೈರಿಗೆ ಚುನಾವಣೆ ನಡೆದು 3ನೇ ಬಾರಿಗೆ ಚನ್ನಕೃಷ್ಣಾರೆಡ್ಡಿ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ವೇಣುಗೋಪಾಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಶಮ್ಸ್ ತಬ್ರೇಜ್ ಇಬ್ಬರ ಹೆಸರುಗಳನ್ನು ಘೋಷಣೆ ಮಾಡಿ ನೂತನ ಅಧ್ಯಕ್ಷರಿಗೆ ಕುರ್ಚಿ ಬಿಟ್ಟುಕೊಟ್ಟರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ, ಈ ಭಾಗದ ರೈತರ ಜೀವನಾಡಿಯಾಗಿರುವ ಎಂಪಿಸಿಎಸ್ ಉತ್ತಮವಾಗಿ ನಡೆಯುತ್ತಿದೆ. 35 ಲಕ್ಷ ಉಳಿತಾಯ ಬ್ಯಾಂಕ್ ಖಾತೆಯಲ್ಲಿದೆ. ಉತ್ಪಾದಕರ ಆರೋಗ್ಯ ಸಮಸ್ಯೆಗೆ ಸ್ಪಂದಿಸುತ್ತಿದ್ದೇವೆ. ಡಾಕ್ಟರ್ ಕೆ ಸುಧಾಕರ್ ಅಧಿಕಾರಕ್ಕೆ ಬಂದ ಮೇಲೆ ನೂತನ ಡೈರಿ ಕಟ್ಟಡಕ್ಕೆ ಅನುದಾನ ಪಡೆದು ನಿರ್ಮಾಣ ಮಾಡಲಾಗುವುದು ಎಂದರು. ಕುಡಿದ ಮತ್ತಿನಲ್ಲಿ ವ್ಯಕ್ತಿಯೊಬ್ಬ ಚರಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಮೃತಪಟ್ಟ ವ್ಯಕ್ತಿಯ ಹೆಸರು ಗುಂಡಪ್ಪ. ಈತ ಮೂಲತಃ ರಾಮಪಟ್ಟಣ ವಾಸಿ ಎಂದು ತಿಳಿದು ಬಂದಿದೆ. ಲಾರಿಯೊಂದರಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಅದರ ಜೊತೆಗೆ ಗಾರೆ ಕೆಲಸ ಮಾಡಿಕೊಂಡು ಅಕ್ಕನ ಮನೆಯಲ್ಲಿ ವಾಸ ಮಾಡ್ತಿದ್ದ ಎಂದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಚರಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದು, ಇದನ್ನು ನೋಡಿದ ಸಾರ್ವಜನಿಕರು ಪೊಲೀಸರ ಗಮನಕ್ಕೆ ತಂದಿದ್ದು, ನಗರ ಠಾಣೆ ಪಿಎಸ್ಐ ನಂಜುಂಡಯ್ಯ ತಂಡ ಬಂದು ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ಕರೆ ಮಾಡಿ ತಿಳಿಸಿ ಮೃತದೇಹವನ್ನು ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನೆ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ರಥಕ್ಕೆ ವಿಜೃಂಭಣೆಯ ಸ್ವಾಗತವನ್ನು ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ, ಸಾರ್ವಜನಿಕರು ಸ್ವಾಗತಿಸಿದರು. ಸಂವಿಧಾನ ಜಾಗೃತಿ ಅಭಿಯಾನದ ಅಂಗವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಶಾಲಾ ಮಕ್ಕಳಿಂದ ಕೋಲಾಟ, ನೃತ್ಯ ಪ್ರದರ್ಶನ ನಡೆಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾಜಿ ಮುನಿರಾಜು, ಉಪಾಧ್ಯಕ್ಷ ಮುನಿರಾಜಪ್ಪ, ಸದಸ್ಯರು, ಪಿಡಿಒ ಗಂಗರಾಜು, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ನಳಿನಾಕ್ಷಿ ಮತ್ತಿತರರು ಹಾಜರಿದ್ದರು.
ರಾಜ್ಯದಾದ್ಯಂತ ಇಂದು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮ ಆಸ್ತಿ ಸಂಪಾದನೆ ಮಾಡಿರುವ ಭ್ರಷ್ಟ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ತುಮಕೂರು ಜಿಲ್ಲೆ ಕೆಆರ್ಐಡಿಎಲ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಹನುಮಂತರಾಯಪ್ಪ ಅವರ ಮನೆಯ ಮೇಲೆಯೂ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹನುಮಂತರಾಯಪ್ಪ ಅವರಿಗೆ ಸೇರಿದ ತುಮಕೂರು ನಗರದ ಶಿರಾಗೇಟ್ ಬಡಾವಣೆಯಲ್ಲಿ ವಾಸ ಆಗಿರುವ ಮನೆ ಹಾಗೂ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಬಳಿ ಇರುವ ಫಾರ್ಮ್ ಹೌಸ್ ಸೇರಿದಂತೆ ಕೊರಟಗೆರೆ ಕಚೇರಿ ಮೇಲೆ ದಾಳಿ ನಡೆಸಿ ಪ್ರಮುಖ ಕಡತಗಳನ್ನು ಪರಿಶೀಲಿಸಿ ತಪಾಸಣೆ ಕಾರ್ಯ ಮುಂದುವರೆಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನೋಡುತ್ತಿದ್ದಂತೆ ಹೊತ್ತಿ ಉರಿದ ಗುಜರಿ ಗೋಡೌನ್, ಬಾನೆತ್ತರಕ್ಕೆ ಹಬ್ಬಿದ ದಂಟ ಹೊಗೆ, ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಪ್ರತಿ ವಾರ ನಡೆಯುವ ಜನತಾ ದರ್ಶನ, ಜನರ ನೋವು ಆಲಿಸಲು ಶಾಸಕ ಸುಬ್ಬಾರೆಡ್ಡಿ ಆರಂಭಿಸಿದ ಜನತಾ ದರ್ಶನ ರಾಜ್ಯಕ್ಕೆ ಮಾದರಿ, ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ. ಹಸು ಕಂದಮ್ಮಗೆ ಮೂಳೆ ಸಂಬಂಧಿತ ಕ್ಯಾನ್ಸರ್, ಚಿಕಿತ್ಸೆ ಕೊಡಿಸಲು ಪೋಷಕರು ಪರದಾಟ, ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಸಾರ್ವಜನಿಕರಿಂದ ಹಣಕ್ಕಾಗಿ ಅಂಗಲಾಚನೆ. ಗುತ್ತಿಗೆ ಪಡೆಯಲು ಮುಂದಾದ ಬೆಸ್ಕಾಂ ಅಧಿಕಾರಿಗಳು, ಕೆಲಸ ಇಲ್ಲದೆ ಪರದಾಡುತ್ತಿರುವ ಸರ್ಕಾರದಿಂದ ಅನುಮತಿ ಪಡೆದ ಗುತ್ತಿಗೆದಾರರಿಂದ ದೂರು. ಹನುಮಧ್ವಜ ಆರೋಹಣ ವೇಳೆ ಗಲಾಟೆ ಗದ್ದಲ, ಉದ್ರಿಕ್ತರ ಗುಂಪಿಂದ ಕುರುಬ ಹಾಸ್ಟೆಲ್ಗೆ ಹಾನಿ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಅಹಿಂದ ಮುಖಂಡರಿಂದ ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.